ಕಮ್ಮಿ ಆಗುತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳ ಮೇಲೆ ತುಂಬ ಕಾಳಜಿ ವಹಿಸಿರುವಂತಹ ಎಲ್ಲರೂ ಈ ಸಿನಿಮಾ ನೋಡಿ. ಯಾಕೆ ಅಂತಂದ್ರೆ ಒಂದು ಮೀನಿಂಗ್ಫುಲ್ ಆಗಿರುವಂತಹ ಸಿನಿಮಾ. ಎಂತೆಂಥ ಸಿನಿಮಾಗೋಸ್ಕರ ಹೋಗಿ ನಾವು ಏನೋ ಅರ್ಥ ಇಲ್ಲದೆ ಬರ್ತೀವಿ, ಆದರೆ ಈ ಸಿನಿಮಾದಲ್ಲಿ ಒಂದು ಅರ್ಥ ಇದೆ. ಕಣ್ಣೀರಾಗ್ತೀರಾ ಈ ಸಿನಿಮಾಗೆ ಬಂದವರು. ಒಂದು ಮಗು ಮೇಲೆ ಎಂತೆಂಥ ದೊಡ್ಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ಅಷ್ಟು ನೋವಿರುತ್ತೆ, ಚಿಕ್ಕ ಮಕ್ಕಳ ಮೇಲೆ ಒಂದು ಸಣ್ಣ ಗಾಯ ಅದನ್ನೇ ತಡ್ಕೊಳ್ಳುವಂತಹ ಸಿಚುವೇಶನ್ ಇರಲಿಲ್ಲ. ಅದ್ರ ರೇಪ್ ಆದಾಗ ಆ ಮಗು ಎಷ್ಟು ನರಳಾಡುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ತಾಯಿ ಮುಂದೆನೇ ಒಂದು ಮಗುನ ರೇಪ್ ಮಾಡಿದಾಗ ಅದು ಬಾಂಧವ್ಯ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ. ಈ ಸಿನಿಮಾ ನೋಡಾದ್ಮೇಲೆ ಈಗ ನಡೀತಿರುವಂತಹ ಕೇಸ್ಗಳಿಗೆ ಒಂದು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಕೆಲವು ನ್ಯೂಸ್ ಚಾನೆಲ್ಗಳಲ್ಲಿ ಬರೀ ನೆಗೆಟಿವ್ ಅವ್ರ ಬಗ್ಗೆ ತೋರಿಸೋದನ್ನ ಬಿಟ್ಟು ಇಂಥ ಒಳ್ಳೆ ಕೇಸ್ಗಳನ್ನ ತೋರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಳ್ತೀನಿ. ವಿದ್ಯಾರ್ಥಿ ಯಾರು ಬದಲಾವಣೆ ಮಾಡಕ್ ಆಗಲ್ಲ ಅಂತ ಯಾರು ಬದಲಾವಣೆ ಮಾಡಕ್ ಆಗಲ್ಲ. ಜಸ್ಟ್ ಎಮೋಷನಲ್ ಮೂವಿ ಆ್ಯಂಡ್ ಏನು ಹೇಳ್ತಾರೆ ಅಂತ ಅಂದರೆ ಒಂದು ಕೈಂಡ್ ಆಫ್ ಒಂದು ಮನಸ್ಸಿನ ಒಳಗಡೆ ಮಾತು ಆಚೆಗಡೆ ಖಂಡಿತ ಬರುತ್ತೆ. ಇದು ನೋಡಿದಾಗ ಯಾವ ಸೀನಲ್ಲೂ ನಾವು ವಾವು ಅಂತೆಲ್ಲ ಕಿರ್ಚಿದ್ದಿಲ್ಲ. ಏನಾಗ್ತಿದೆ ಮುಂದೆ ಏನಾಗ್ಬೋದು ಇದು ಅನ್ನೋ ಒಂದು ಕುತೂಹಲ ಇತ್ತು. ಬಟ್ ಆ ಮಗು ಕೊನೆಗೆ ಮಾತಾಡಿದ ರೀತಿ ಆಗಿರ್ಬೋದು ತುಂಬ ಮನಸ್ಸಿಗೆ ತುಂಬ ಬೇಜಾರಾಯಿತು. ಇಟ್ಸ್ ನಾಟ್ ಅಬೌಟ್ ಸಮಥಿಂಗ್ ಎಂಟರ್ಟೈನಿಂಗ್ ಬಟ್ ಎಜುಕೇಷನಲ್ ಮೂವಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈಗಿನಲ್ಲಿ ಸೊಸೈಟಿಗೆ ಈ ಥರ ಮೂವೀಸ್ ಅಟ್ಲೀಸ್ಟ್ ಬರಬೇಕು. ಎಷ್ಟೊಂದು ನಿರ್ಭಯದಾಗಿರ್ಬೋದು, ಎಷ್ಟೊಂದು ಡೆಲ್ಲಿ ಕೇಸಸ್ ಆಗಿರ್ಬೋದು, ಸೌಜನ್ಯ ಕೇಸಸ್ ಆಗಿರ್ಬೋದು, ಅದಕ್ಕೆಲ್ಲ ನೋಡಿದ್ರೆ ಈ ಮೂವಿ ಖಂಡಿತವಾಗ್ಲೂ ಶುಡ್ ಜಸ್ಟಿಸ್ ಕೊಟ್ಟಿದೆ ಅಂತ ಅನಿಸುತ್ತೆ. ಇದನ್ನು ಸೊಸೈಟಿನ ಹಾಗೆ ಆಕ್ಸೆಪ್ಟ್ ಮಾಡಬೇಕು ಅಂತ. ಎವ್ರಿಬಡಿ ಪ್ಲೀಸ್ ಸಪೋರ್ಟ್ ದಿಸ್ ಮೂವಿ. ಒಂದು ಮೂವಿ ಎಂಟರ್ಟೈನ್ ಆಗಿ ಬಂದು ನೋಡಬೇಡಿ, ಬಟ್ ಒಂದು ಎಜುಕೇಷನಲ್ ಮೂವಿ ಆಗಿ ಬಂದು ನೋಡಿ. ಪ್ಲೀಸ್ ಸಪೋರ್ಟ್ ದಿಸ್ ಟೀಮ್, ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್. ಯುದ್ಧಕಾಂಡ ತಕ್ಕಂಗೆ ಇದೆ ಹೆಸರು, ಮೂವಿ, ಸ್ಟೋರಿ, ಎವ್ರಿಥಿಂಗ್. ಸೊ ವಿ ಆಲ್ ಸಪೋರ್ಟ್ ಯು. ಥ್ಯಾಂಕ್ ಯು.